ಅಪರ ಪ್ರಸ್ತಾಪಿತ ಕಂದಾಯ ಉಪವಿಭಾಗ ಏನು ಗಂಗಾವತಿಗೆ ಕೊಡ್ಬೇಕಂತ ಹೇಳಿ ಏನು ರಾಜ್ಯ ಸರ್ಕಾರದೊಳಗೆ ಒಂದು ಪ್ರಸ್ತಾಪ ಆಗೈತಲ್ಲ, ಆ ವಿಚಾರವಾಗಿ ಕುಷ್ಟಗಿ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಬರುವ 5ನೇ ತಾರೀಕಿಗೆ ತಪ್ಪಿತ್ತಂದ್ರೆ ಆಮೇಲೆ ತಿದ್ದಂಡ್ರೆ ಬರುವ 5ನೇ ತಾರೀಕಿಗೆ ಒಂದು ಪ್ರತಿಭಟನೆ ಕರೆ ಕೊಟ್ಟಿದ್ದು. ನಾವು ಎಲ್ಲ ಒಂದು ಸಂಘ ಸಂಸ್ಥೆಯ ಪ್ರತಿನಿಧಿಗಳಿಗೆ ಮಾತಾಡಿಸಿ ಅವರ ಒಂದು ಅಭಿಪ್ರಾಯನ ನಾವು ಕೇಳಿದ್ವಿ. ಅದೇ ಥರ ಮಠಾಧೀಶರ ಅದೊಂದು ಅಭಿಪ್ರಾಯನೂ ಕೇಳಕ್ಕಂತ ಹೇಳಿ ಬಂದೀವಿ. ಇದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು? ಈಗಾಗಲೇ ನಾವು ತಿಳಿದ ಹಾಗೆ ಮಾಧ್ಯಮದೊಳಗೆ ಇದರ ಬಗ್ಗೆ ನಾವು ತಿಳ್ಕೊಂಡೀವಿ. ಈ ಒಂದು ಕಂದಾಯ ಉಪವಿಭಾಗವನ್ನು ಮೊದಲಿಗೆ ಕೊಪ್ಪಳ ಒಂದು ನಗರದೊಳಗಿತ್ತು. ಈಗ ರಾಜ್ಯ ಸರ್ಕಾರ ಆ ಒಂದು ಕಂದಾಯ ಇಲಾಖೆ ಉಪವಿಭಾಗವನ್ನು ಗಂಗಾವತಿಗೆ ವರ್ಗಾವಣೆ ಮಾಡಿದ್ದು ನನಗೆ ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದರೆ ಈ ಭಾಗದ ಒಂದು ರೈತರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಅದು ಬಹಳಷ್ಟು ದೂರ ಆಗ್ತೈತಿ. ಯಾಕಂದರೆ ಇವತ್ತು ಹನುಮನಾಳ ಅಂದರೆ ನಮ್ಮ ಗಂಗಾವತಿಗೆ ಕನಿಷ್ಠ ಒಂದು 70-80 ಕಿಲೋಮೀಟ್ರು ಅಂತರದಲ್ಲಿದ್ದ ಕಾರಣ ಅಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಒಂದು ನಾಗರಿಕ ಹೋಗೋಕ್ಕೆ ಸ್ವಲ್ಪ ಅನಾನುಕೂಲತೆ ಆಗದ ಕಾರಣ ಅದನ್ನು ನನ್ನ ಒಂದು ಅನಿಸಿಕೆ ಪ್ರಕಾರ ಕೊಪ್ಪಳದಲ್ಲೇ ಇರಲಿ, ನಮಗೆ ಸಂತೋಷ ಐತೆ. ಎರಡನೇದಾಗಿ ರಾಜ್ಯ ಸರ್ಕಾರ ಇನ್ನೂ ಒಂದು ಈ ಭಾಗದೊಳಗೆ ಕಂದಾಯ ಉಪವಿಭಾಗವನ್ನು ಮಾಡಬೇಕಂತಕ್ಕಂಥದ್ದು ಏನಾದರೂ ಇತ್ತು ಅಂದರೆ ಅದು ನಮ್ಮ ಕುಷ್ಟಗಿ ನಗರಕ್ಕೆ ಮಾಡಬೇಕು. ಇವತ್ತು ಯಾಕಂದರೆ ಇಲ್ಲಿ ಹಲವಾರು ಇಲಾಖೆಗಳು ಈಗಾಗಲೇ ಗಂಗಾವತಿ ಒಳಗೆ ಅದಾವ. ಈ ಒಂದು ಇಲಾಖೆಯನ್ನು ನಮ್ಮ ಕುಷ್ಟಗಿ ನಗರಕ್ಕೆ ಯಾಕೆ ಮಾಡಬಾರ್ದು, ಮಾಡಿದ್ರೆ ಭಾಳ ಸೂಕ್ತ ಅಂತ ನನಗನ್ನಿಸ್ತೈತೆ. ಅದಕ್ಕೆ ದಯವಿಟ್ಟು ಈ ನಮ್ಮ ಸಂಘ ಸಂಸ್ಥೆಯ ಎಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ಇವತ್ತು ರೈತ ಸಂಘ ಆಗಿರ್ಬೋದು, ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಹೋರಾಟಕ್ಕೆ ನಾಳೆ 5ನೇ ತಾರೀಕಿಗೆ ಇದನ್ನು ಹೋರಾಟ ಮಾಡಬೇಕಂತಕ್ಕಂಥದ್ದು ಎಲ್ಲ ಒಂದು ಸಂಘಟನೆಗಳು ಇದಕ್ಕೆ ಮಾಡ್ತಾ ಇದ್ದಾವೆ. ಇದಕ್ಕೆ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸುವಂಥ ಕೆಲಸ ಮಾಡ್ತೀವಿ. ರೈತರ ಪರ ಇವತ್ತು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳಿಗೆ ಸ್ವಲ್ಪ ಅನಾನುಕೂಲತೆ ಆಗಬಾರ್ದಂತಕ್ಕಂಥ ಉದ್ದೇಶದಿಂದ ಈ ಮಾತು ಹೇಳಕತ್ತೀವಿ. ದಯವಿಟ್ಟು ಇದನ್ನು ನಮ್ಮ ಕೊಪ್ಪಳಕ್ಕಿದ್ರೂ ನಮಗೆ ಭಾಳ ಒಳ್ಳೆಯದು. ಎರಡನೇದು ಅವ್ರು ವರ್ಗಾವಣೆ ಮಾಡಬೇಕಪ್ಪ ಅಂದ್ರೆ ನಮ್ಮ ಕುಷ್ಟಗಿಗೆ ಮಾಡಿಕೊಡಲಿ ಅಂತ ನನ್ನ ಒಂದು ಅಭಿಪ್ರಾಯ ಅಂತಕ್ಕಂಥ ಮಾತು ಇಷ್ಟೇ ನಂದು.